ಕನ್ನಡ ಚಿತ್ರರಂಗಕ್ಕೆ ನುಂಗಲಾರದ ತುತ್ತು. ಭಾರಿ ನೋವಿನಲ್ಲೇ ಇವತ್ತು ನಾವು ದ್ವಾರಕೀಶ್ ಅವರನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಒಂದು ರತ್ನವನ್ನು ಕಳ್ಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿನೋದ್ ರಾಜ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಇವರೇ. ಸರ್, ಇವತ್ತು ದ್ವಾರಕೀಶ್ ಅವರ ಅಗಲಿಕೆ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದಂತ ನಷ್ಟ ಆಗಿದೆ ಸರ್. ದ್ವಾರಕೀಶ್ ಅವರ ಬಗ್ಗೆ ನಮ್ಮ ತಾಯಿ ಲೀಲಾವತಿ ಅವ್ರು ನಿಮ್ ಮುಂದೆ ಸಾಕಷ್ಟು ವಿಚಾರಗಳನ್ನು ಹೇಳಿರ್ತಾರೆ ಅವ್ರ ಸಾಧನೆ ಬಗ್ಗೆ. ತಮಗೂ ಕೂಡ ಅವ್ರ ಜೊತೆ ವೈಯಕ್ತಿಕ ಒಡನಾಟ ಇರುತ್ತೆ. ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತು ಸುಮಾರು ಚಿತ್ರಗಳು ಒಂದಲ್ಲ ಎರಡಲ್ಲ ಅವ್ರು ಅಭಿನಯಿಸಿದ್ದು, ಅವ್ರು ನಿರ್ಮಿಸಿದ್ದು, ಅವ್ರು ನಿರ್ದೇಶಿಸಿದ್ದು ಯಾವುದನ್ನು ನಾವು ಮರೆಯೋ ಹಾಗೆ ಇಲ್ಲ. ಇಡೀ ಕರ್ನಾಟಕದ ಜನತೆ ಕನ್ನಡ ಚಿತ್ರ, ನಮ್ಮ ನಾಡು ಕನ್ನಡ ಅಂತ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅಜರಾಮರವಾಗಿ ಉಳಿಯುವಂತ ಶ್ರೇಷ್ಠ ಒಬ್ಬ ವ್ಯಕ್ತಿತ್ವ ಹೊಂದಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ನಿರ್ದೇಶಕ, ನಿರ್ಮಾಪಕ, ಆಮೇಲೆ ನಟ. ಆಮೇಲೆ ಹೊಸ ನಟರನ್ನ ಪರಿಚಯಿಸೋದ್ರಲ್ಲಿ ತಮಿಳ್ನಾಡಿನಲ್ಲಿ ಹಾಗೆ ಕೆ ಬಾಲಚಂದರ್ ಅವರಿದ್ರು, ಭಾರತ ರಾಜ ಅವರಿದ್ರು. ಹಾಗೆ ಇವರು ಭಾರತ ರಾಜ, ಕೆ ಬಾಲಚಂದರ್ ಪ್ಲಸ್ ಇವ್ರು ಯಾವ ತರ ಆಗ್ತಾರೆ ಅಂದ್ರೆ ಸುಭಾಷ್ ಗೈ, ಆ ಮಟ್ಟದ ಒಬ್ಬ ವ್ಯಕ್ತಿ ಹೊಸ ಕಲಾವಿದರನ್ನ ಪರಿಚಯ ಮಾಡೋದ್ರಲ್ಲಿ. ಆಮೇಲೆ ಈಗ ನನ್ನನ್ನ ಪರಿಚಯ ಮಾಡಿದ್ರು ಅವರು. ಆ ಯಾವ ಒಂದು ಧೈರ್ಯನೋ ಅವ್ರಿಗೆ. ಆಮೇಲೆ ಅವರು ಏನೇನ್ ಮಾಡಿ ತೀರ್ತೀನಿ ಅಂತ ಮಾಡಿ ತೀರೋರು, ಅದನ್ನ ಕರೆಕ್ಟ್ ಮಾಡಿಸ್ಬಿಡೋರು, ತೀರ್ಸ್ಬಿಟ್ಟು ಕರೆಕ್ಟಾಗಿ ಮಾಡೋರು. ಅವರು ಎಲ್ಲವನ್ನೂ ಮಾಡಿ ಮುಗಿಸೋರು. ಆದ್ರೆ 82 ನನಗೆ ಅನ್ನಿಸ್ತಾ ಇಲ್ಲ. ಅವರು 28 ಹಾಗೇನೆ ಲವಲವಿಕೆಯಿಂದ ಇದ್ದಂತ ವ್ಯಕ್ತಿ ಅವರು. ಏನು ಮನಸ್ಸಿಗೆ ಕೆಲವು ಹಂತದ ನಂತರ, ಕೆಲವು ವಯಸ್ಸಿನ ನಂತರ ಈಗ ನಮ್ಗೆ ಆಗ್ತಾ ಇಲ್ಲ ವಯಸ್ಸು, ನಾವು ಆ ವಯಸ್ಸು ಹತ್ರಕ್ಕೆ ಓಡ್ತಾ ಇದೀವಿ. ಯಾವಾಗ ನನಗೆ ಬೇಗ ವಯಸ್ಸಾಗತ್ತೆ ಅಂತ. ಒದಿಯಕ್ಕಿಂತ ಅಸ್ತಮಾನ ಬೇಗ ಆಗತ್ತೆ ಮನುಷ್ಯನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ. ಈ ಅಸ್ತಮಾನ ಇದೆಯಲ್ಲ, ಅದು ಭಾರಿ ವಿಚಿತ್ರವಾದ ಒಂದು ಮಾಡುವ ಒಪ್ಪದಿ. ನನಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನನ್ನ ತಾಯಿನ ಕಳ್ಕೊಂಡಿದ್ದ ಜೊತೆನಲ್ಲಿ ಇವತ್ತೇನ್ ನಮ್ಮನ್ನ ಪರಿಚಯ ಮಾಡಿಸಿದ್ರು ನಮ್ಮ ಶ್ರೇಷ್ಠ ನಿರ್ಮಾಪಕ, ನಿಮ್ಮನ್ನ ಸಿನಿಮಾ ರಂಗಕ್ಕೆ ಒಬ್ಬ ನಟರಾಗಿ ಪರಿಚಯಿಸಿದ್ದು ಕೂಡ ದ್ವಾರಕೀಶ್ ಅವರೇ. ಅವರ ಹೌದ್ರಿ ಒಬ್ಬ ನಟ ಏನ್ರಿ, ನಾನೇನ್ರಿ, ಎಷ್ಟು ಜನಗಳ್ರಿ ಮಾಡಿದಾರ್ರಿ. ಹಿಂದಿನಲ್ಲಿ ಎಷ್ಟು ಶ್ರೇಷ್ಠ ಕಲಾವಿದರು, ಸೂಪರ್ ಸ್ಟಾರ್ ಒಬ್ರು ಅದನ್ನೇ ಹೇಳಿದ್ರು, ಹೇಗ್ भी पैसा नहीं लेता था मेरे प्रोड्यूसर से, मैं कैसा भी किया हूँ तो ये जिंगल्स में और ये एडवर्टाइजमेंट में, एड में और जाके स्टेज प्रोग्राम में पूरा मेरा पैसा लेता था, लेकिन मेरे प्रोड्यूसर से मैं भी पैसा नहीं लिया करता था. जब पिक्चर ने कमाल कर दिया तो आप मुझको कुछ दे दो, ऐसे बोलता था मैं. ತುಂಬಾ ಶ್ರೇಷ್ಠ ಸೂಪರ್ ಸ್ಟಾರ್ ಒಬ್ರು ಹೇಳಿದ್ರು. ಅದು ಕೇಳಿದಾಗ ನನ್ಗೆ ಆಶ್ಚರ್ಯ ಆಗೋದು ಪಾಪ. ಹಾಗೆ ದ್ವಾರಕೀಶ್ ಅವರು ಹೇಳ್ಬೇಕಾಗಿಲ್ಲ, ಕೇಳ್ಬೇಕಾಗಿಲ್ಲ. ಅವ್ರ ಚಿತ್ರದಲ್ಲಿ ಅಭಿನಯಿಸದೇ ಒಂದು ಮನುಷ್ಯನಿಗೆ ಒಂದು ಸದವಕಾಶ. ಹೌದೌದು, ಪುಣ್ಯ ಮಾಡಿ ಅಂತ ಅವಕಾಶ ಪಡ್ಕೊಂಡಿದ್ರಲ್ಲಿ ನಾನು ಒಬ್ಬ. ನನ್ನ ಮೇಲೆ ಅಷ್ಟು ಪ್ರೀತಿ ಅವರಿಗೆ. ಸರ್, ತಾಯಿ ಆರೋಗ್ಯ ಸುಧಾರಿಸದೇ ಇದ್ದಂತ ಸಂದರ್ಭದಲ್ಲೂ ಕೂಡ ನಿಮಗೆ ಬಂದು ಧೈರ್ಯ ತುಂಬಿದ್ರು. ತಾಯಿ ತೀರ್ಕೊಂಡಂತ ಸಂದರ್ಭದಲ್ಲೂ ಕೂಡ ನಿಮ್ ಜೊತೆ ಧೈರ್ಯವಾಗಿ ನಿಂತಿದ್ರು. ಇದ್ದಾರೆ ಅವ್ರ ಜೊತೆ ನಾವು ಧೈರ್ಯವಾಗಿ ನಿಲ್ಬೇಕು ಅಂತ ನನ್ನ ತಾಯಿಯವ್ರು ಹೇಳಿದ್ರು. ಒಂದ್ ಮಾತು ನೀವು ತಿಳ್ಕೊಳ್ಳಿ, ಬೇಜಾರ್ ಮಾಡ್ಕೊಂಬಿಡಿ. ಇವತ್ತು ನನ್ನ ತಾಯಿಯವ್ರ ಮನಸ್ಸಲ್ಲಿ ಇದ್ದಿದ್ ಮಾತ್ರ ನಿಮ್ಗೆ ಹೇಳ್ತೀನಿ. ಕರ್ನಾಟಕ ಚಿತ್ರರಂಗದಲ್ಲಿ ನಮ್ಮ ದ್ವಾರಕೀಶ್ ಅವ್ರ ಮೇಲೇನು, ವೀರಸ್ವಾಮಿ ಅವ್ರ ಮಗನ ಮೇಲೇನು. ಯಾಕೆ ವೀರಸ್ವಾಮಿ ಅವ್ರನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ನಮ್ಗೆ ಅನ್ನ ಕೊಟ್ಟಿದ್ದೀನಿ. ಹೌದು, ರವಿಚಂದ್ರನ್ ಅವ್ರ ಮೇಲೆ ಅಷ್ಟು ಅಭಿಮಾನ ಇದೆ ನನ್ನ ತಾಯಿಯವ್ರಿಗೆ. ನಾನು ಏನು ಹೇಳಕ್ ಇಷ್ಟಪಡಲ್ಲ. 2 ಜನನು ನೀನು ಅವ್ರು ನನ್ನ ಜೊತೆಲಿರೋರು ಅಂತ ತಿಳ್ಕೊಂಡು ನೀನ್ ಜೀವನ ಮಾಡ್ಬೇಕು ವಿನೋ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಮ್ಮ ನನ್ಗೆ. ಹೌದಪ್ಪಾಜಿ. ಸರ್, ಕೊನೆ ಸಂದರ್ಭದಲ್ಲಿ ನಿಮ್ ಜೊತೆ ದ್ವಾರಕೀಶ್ ಸರ್ ಯಾವಾಗ ಮಾತನಾಡಿದ್ರು ಸರ್? ಈ 6 ತಿಂಗಳ ಹಿಂದೆ ನಾನು ಮಾತಾಡಿದ್ದೆ. 3 ತಿಂಗಳ ಕೆಳಗಡೆನೆ ಮಾತಾಡಿದ್ದೆ ನಾನು. ಸಾರ್, ಧೈರ್ಯವಾಗಿರ್ಬೇಕು. ಧೈರ್ಯ ಮಾತ್ರ ಯಾವತ್ತೂ ನೀವು ಎದೆಗುಂದಬೇಡಿ, ಹುಮ್ಮಸ್ ಕಳ್ಕೋಬೇಡಿ. ಆರೋಗ್ಯವಾಗಿರುವಂತ ವಸ್ತುಗಳನ್ನ ಸ್ವಲ್ಪ ತಿನ್ಕೊಂಡು ಧೈರ್ಯವಾಗಿ ನೀವು ಟಿವಿ ನೋಡ್ಕೊಂಡು ಕಾಲ ಕಳೀರಿ. ನೀವು ಮಾತಾಡ್ಕೊಂಡು 2 ಮಾತು ಯಾರನ್ನಾದ್ರೂ ಕರೆಸಿ ಮನೇಲಿ ಮಾತಾಡ್ಬೇಕು. ನೀವು ನಿಮ್ ಮಾತನ್ನ, ನಿಮ್ಮ ಅನುಭವನ ನೀವು ಹಂಚ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ನಾನು ಫೋನ್ ನಲ್ಲಿ ಹೇಳಿದೆ ಅವ್ರಿಗೆ.
ಆಮೇಲೆ ಎಂದು ನಿಮ್ಗೆ ಏನು ಅಂತಂತ ಹೇಳಿದ್ರೆ ನನಗೊಂದು ಫೋನ್ ಮಾಡಿ ವಿನೋದ್ ರಾಜ್ ಯಾವಾಗ್ಲೂ ನಿಮ್ ಸೇವಕನಾಗೆ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಇದೇ ಮಾತನ್ನ ನಾನು ಅವ್ರ ಮಗ ಯೋಗೀಶ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಖಂಡಿತ ಅದರಲ್ಲಿ ಯಾವ ಒಂದು ಇದು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಎಲ್ಲಾ ಶ್ರೇಷ್ಠತೆ ಹಿಂದೆ ಸಣ್ಣ ಸಣ್ಣ ಅಳುಕುಗಳು ಇವೆಲ್ಲ ಇದ್ದೇ ಇರ್ತವೆ. ನಾನೇನ್ ಹೇಳ್ತಾ ಇದ್ದೀನಿ, ಅವರ ಕೊಡುಗೆಯನ್ನ ನಾವು ನೋಡಿದಾಗ ನಾವು ಹಾಗೆ ಒಬ್ಬರನ್ನ ನಾವು ಯಾವ ತರ ವ್ಯಕ್ತಿತ್ವಗಳಲ್ಲಿ ನಾವು ಮೇಲೆ ಕೀಳೆ ಅಂತ ನಾವು ಕೆಳಗೆ ಅಂತ ನಾವು ಮಾತಾಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅವ್ರು ಕೊಟ್ಟಿರೋದೇನೆ ಶ್ರೇಷ್ಠ. ಇವತ್ತು ನೋಡಿ, ಅವರು ಬನ್ನಿ ಸರ್ ನಾ ಇದೀವಿ ಸರ್ ಅಂತ ಹೇಳಿದ್ರೆ ವಾಪಸ್ ಎದ್ದು ನೋವಾಗತ್ತೆ ಮನ್ಸಿಗೆ. ಬನ್ನಿ ಅಂದ್ರೆ ಈಗ ಬರ್ತಾರ ವಾಪಸ್ಸು, ನಿಮ್ ಸನ್ಮಾನ ಮಾಡ್ತೀವಿ ಅಂದ್ರೆ ಬರ್ತಾರ? ಅತಿ ಶ್ರೇಷ್ಠ ವ್ಯಕ್ತಿ ನಿಮ್ ವ್ಯಕ್ತಿತ್ವಕ್ಕೆ ನಾ ಒಂದು ಪ್ರಶಸ್ತಿ ಕೊಡ್ತೀನಿ ಅಂದ್ರೆ ಬರ್ತಾರ ರೀ ಅವರು? ಇಲ್ಲ ಸರ್, ಇಲ್ಲ ಸರ್, ವಾಪಸ್ ಬರಲ್ಲ ರೀ. ಇಲ್ಲ ಸರ್. ಸಿಗ್ತಾರೇನ್ರಿ? ಸಿಗಲ್ಲ ರೀ. ಹೌದು ಸರ್. ನಾನು ನಮ್ಮಮ್ಮ ಬದುಕಿದ್ದಮ್ಮ ಅವ್ರು ಬದುಕಿದ ಕಾಲ ಅಷ್ಟು ಕೇಳ್ಕೊಳೋರು. ಬದುಕಿದ್ದಾಗ ಮಾಡ್ರಿ. ಅಶ್ವಥ್ ಅವ್ರಿಗೆ ನಾವ್ ಮಾಡಕ್ಕಾಗತ್ತಾ? ಶಕ್ತಿ ಪ್ರಸಾದ್ ಅವ್ರಿಗೆ ಮಾಡಕ್ಕಾಗತ್ತಾ? MP ಶಂಕರ್ ಅವ್ರಿಗೆ ಮಾಡಕ್ಕಾಗತ್ತಾ? ಇಲ್ಲ ಸರ್. ಅವ್ರಿಗೆಲ್ಲ ಏನು ಅರ್ಹತೆನೇ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು ಅಪ್ಪಾಜಿ. ಹೌದು ಸರ್, ಹೌದು ಸರ್. ಎಲ್ಲ ಒಂದ್ ಕಡೆ ಇತ್ತೀಚೆಗೆ ನೀವುಗಳು ಬಂದು, ನೀವು ವಾಹಿನಿಯವ್ರು ಬಂದು ಮಾತಾಡ್ತಾ ಇದಾರೆ, ಎಚ್ಚರಿಸ್ತಾ ಇದ್ರೆ, ಎಬ್ಬರಿಸ್ತಾ ಇದ್ರ. ಈ ಹಿಂದೆ ಏನಾಗಿತ್ತು ಅನ್ನುವಂಥದ್ದೇ ಮನಸ್ಸಿನ ನೋವು. ಅರ್ಥ ಆಗ್ತಾ ಇದ್ರ ತಮ್ಗೆ? ಏನೋ ನಿಮ್ ಕೈಲಿಂದ ಪ್ರಚಾರ ಗಿಟ್ಟಿಸ್ಕೋಬೇಕು, ದೇವರಾಣೆಗಳು ಅಲ್ಲ ಅಪ್ಪಾಜಿ. ಇಲ್ಲ ಇಲ್ಲ ಸರ್. ಅಯ್ಯೋ, ಹೌದೌದು. ಆ ಮನೋಭಾವ ಇದ್ದಿದ್ರೆ ಇವತ್ತು ಈ ರೀತಿ ಹೆಸರುವಾಸಿ ಆಗ್ತಿರ್ಲಿಲ್ಲ ಸರ್. ಎಷ್ಟು ಏಳುಗಳನ್ನು ಕಂಡ್ರು ಸರ್, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಅದಷ್ಟು ಮತ್ತೆ ಚಿತ್ರರಂಗಕ್ಕೆ ಸುರಿತಿದ್ರು ಅಂತಂದ್ರೆ ನನ್ನಂತೆ 4 ಜನ ಬೆಳಿಲಿ, ಇಂಡಸ್ಟ್ರಿ ಬೆಳಿಲಿ ಅನ್ನುವಂತ ಮನೋಭಾವ ಸರ್ ಅವರಲ್ಲಿ. ಖಂಡಿತ ಖಂಡಿತ ಖಂಡಿತ. ಹೌದು. ನಾನೇನ್ ಹೇಳ್ತಾ ಇದ್ದೀನಿ, ಎಲ್ಲಾನು ಇರುತ್ತೆ. ನಾವು ಈಗ ಅವ್ರು ನಮ್ಮನ್ನ ಇಂಡಸ್ಟ್ರಿನಲ್ಲಿ ಅವರು ನಮ್ಮನ್ನ ಪೋಷಿಸಿರುವಂತ ತಂದೆ ಅಂತಂತ ನಾವು ಆ ಭಾವನೆ ತಗೊಂಡಾಗ ನಮ್ಗೆ ಅದು ಸರಿಯಾಗುತ್ತೆ ಅಷ್ಟೇ. ಖಂಡಿತ ಸರ್. ಇವತ್ತು ತಾಯಿಯನ್ನ ಕಳ್ಕೊಂಡಷ್ಟೇ ನೋವು. ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ಪೋಷಿಸಿ ಪರಿಚಯಿಸಿ ಬೆಳೆಸಿದಂತ ಒಬ್ಬ ತಂದೆ ಸಮಾನರು ಇವತ್ತು ನಿಮ್ಮನ್ನ ಅಗಲಿದ್ರು ಸರ್. ಹೌದು. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಲ್ವೇ? 4 ಜನ ಇದ್ದಾರೆ ಅಲ್ಲಿ. ಹೌದು. ಅದರಲ್ಲಿ ಶ್ರೇಷ್ಠವಾದದ್ದು ನಮಗೆ ದಾರಿ ತೋರಿಸುವಂತ ಗುರು ಅಲ್ವಾ ಅಪ್ಪಾಜಿ? ಖಂಡಿತ ಸರ್. ನಾವ್ ಹೆಂಗ್ ಮರೆಯಕ್ಕಾಗತ್ತೆ? ಹೌದು. ನೆನ್ಸ್ಕೊಳ್ಳೇಬೇಕು. ನೆನ್ಸ್ಕೊತಾ ಇದ್ದೀನಿ, ನೆನ್ಸ್ಕೊತಾ ಇದ್ದೀನಿ. ಮೆಲರಿ ರೋಡ್ ನಲ್ಲಿ ಅವ್ರ ಮನೆಗೆ ನಾನು ಹೋಗಿ ಬರುವಾಗ ಪ್ರತಿದಿನಾನು ನನಗೆ ಅವ್ರು ಕೊಟ್ಟಿರುವಂತ ಉತ್ತೇಜನ, ಶೂಟಿಂಗ್ ನಲ್ಲಿ ಅವ್ರು ನನ್ಗೆ ನೀಡಿರುವಂತ ಪ್ರೋತ್ಸಾಹ, ಬೈತಾ ಇರ್ಲಿಲ್ಲ. 2 ವಿಷಯಕ್ಕೆ ಏನ್ ಬೇಸರ ಮಾಡ್ಕೊಂಡ್ರೆ ಮಾತಾಡೋದನ್ನ ನಾ ಡೈರೆಕ್ಟರ್ ಹೇಳೋದನ್ನ ಕಿವಿ ಕೊಟ್ಟು ಕೇಳ್ಬೇಕು ಅಂತ ಹೇಳೋರು. ತಿಳ್ಕೊಬೇಕು ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ. ಅರ್ಥ ಮಾಡ್ಕೊಂಡು ಗ್ರಹಿಸ್ಕೊಂಡ್ಮೇಲೆ ನೀನ್ ಹೇಳ್ಬೇಕು ನನ್ಗೆ ಉತ್ತರನ. ಈ ರೀತಿ ಹೇಳೋರು ಯಾರು ಹೇಳಕ್ ಸಾಧ್ಯ? ಬೈಟ್ ಬಿಟ್ಟು ಹೇಳುವಂತವ್ರು 1000 ಜನ ಇದ್ದಾರೆ ಇವತ್ತು. ಪ್ರೀತಿಯಿಂದ ಆ ಕಾಲಕ್ಕೆ ಪ್ರೀತಿಯಿಂದ ಹೇಳ್ಕೊಟ್ಟವ್ರು ಇರೋದ್ರಿಂದ ಒಂದು ಡಾನ್ಸ್ ಹೇಳಿದಾರೆ ಅಂತ ಈಚೆ ಬಂದ ಹೊರತು ವಿನೋದ್ ರಾಜಲ್ಲಿ ಏನೋ ಭಾರಿ ದೊಡ್ಡ ಟ್ಯಾಲೆಂಟ್ ಇತ್ತು ಅನ್ನುವಂಥದ್ದು ಅದೆಲ್ಲ ಅಲ್ವೇ ಅಲ್ಲ. ಟ್ಯಾಲೆಂಟ್ ನ ತಟ್ಟಿ ಬೆಳೆಸಿರುವಂತ ಇವರ ವ್ಯಕ್ತಿತ್ವ, ದ್ವಾರಕೀಶ್ ಅವ್ರ ವ್ಯಕ್ತಿತ್ವ ಶ್ರೇಷ್ಠ. ಸಾಕಷ್ಟು ಬಾರಿ ಸರ್ ನೀವು ಕೂಡ ತುಂಬಾ ನೋವು ತಿಂದಿದ್ದೀರಾ, ತುಂಬಾ ನೋವಲ್ಲಿದ್ದೀರಾ. ಅವನು ಭಗವಂತನು ಅಷ್ಟೇನೆ ಗಾಯದ ಮೇಲೆ ಬರೆ ಇಳಿತನ್ರಿ. ಗಾಯದ ಮೇಲೆ ಬರೆ ಇಳಿತಾನೆ. ಯೋಗೀಶ್ಗೆ ಭಗವಂತ ದೇವ್ರು ಮಾತಾಡೋದ್ ನೋಡಿ ಇವ್ರೆ 10 ನಿಮಿಷ ನೀನೇನ 10 ನಿಮಿಷ ಅದೆಲ್ಲ ಅನ್ಬಿಡೋದು. ನೀನೇನು ಅನ್ನುವಾಗ ನಾನೇನಾಗಿದ್ದೆ? ಸರಿ, ನನಗೇನ್ ಬೇಕಾಗಿದೆ? ಆಗಿದ್ದೇನು? ನಾನ್ ಮಾಡ್ಬೇಕಾಗಿದ್ದೇನು? ಆಗಿದ್ದೇನು? ನಡೆದಿದ್ದೇನು? ನಾನ್ ಮಾಡ್ಬೇಕಾಗಿದ್ದೇನು? ಇಷ್ಟು ನಮ್ಮ ಮನ್ಸಿಗೆ ಬರ್ಬೇಕಪ್ಪಾಜಿ ಅಷ್ಟೇ. ಹೌದಪ್ಪಾಜಿ. ಎಂತ ಕೋಟಿ ದುಡ್ಡು ಮಾಡಿದಂತ ಸಂದರ್ಭದಲ್ಲೂ ಕೂಡ ಸರ್ ಒಬ್ಬ ಸಾಮಾನ್ಯ ನಟನಾಗಿ ಜನರೊಟ್ಟಿಗೆ ಬೆರೆಯುವಂಥದ್ದು, ನಟರೊಟ್ಟಿಗೆ ಬೆರೆಯುವ ಸೆಟ್ಟಲ್ಲಿ ಹೇಗಿರ್ತಿದ್ರು ಸರ್? ಸೆಟ್ಟಲ್ಲಿ ಆ ನಟನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವ್ರದೇ ಸಿನಿಮಾದಲ್ಲಿ ಅವ್ರು ನಟಿಸ್ಬೇಕಾದ್ರೆ ಯಾವ ರೀತಿ ಜೀವ ತುಂಬ್ತಿದ್ರು ಅಂತ ಸರ್? ಇಲ್ಲ, ಅದು ವರ್ಣನೆ ಮಾಡಕ್ ಸಾಧ್ಯನೇ ಇಲ್ಲ. ಆಮೇಲೆ ಸಂತೋಷವಾಗಿರ್ತಾ ಇದ್ನ. ಅದು ಭಾರಿ ದೊಡ್ಡದು. ಆ ಕಾಲಕ್ಕೆ ಸಂತೋಷವಾಗಿ ಇರ್ಬೇಕಾಗಿದ್ದ
ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಈ ಎರಡನ್ನೂ ಹೊಂದಿರ್ತಕ್ಕಂಥ ವ್ಯಕ್ತಿಗಳು ಸಂತೋಷವಾಗಿರಕ್ಕಾಗಲ್ಲ. ತುಂಬಾ ಟೆನ್ಷನ್ ಇರುತ್ತೆ ಜೀವನದಲ್ಲಿ. ಹೌದು ಅಂತದ್ರಲ್ಲಿ ನಗ್ನಗ್ತಾ ಇರೋರು, ನಗ್ನಾಗ್ತಾ ಇರೋರು. ಹಾಸ್ಯ ನಟ ಅವರು. ಹಾಸ್ಯ ನಟ, ಛಲಗಾರ, ಆ ಕಾಲದ ಛಲಗಾರ ಅವರೇನೆ. ನನ್ ಕೇಳಿದ ಆ ಕಾಲದ ರಿಯಲ್ ಶೋಮ್ಯಾನು ಅವರೇನೆ ದ್ವಾರಕೀಶ್ ಅವರು. ಲೀಲಾವತಿ ರಜನಿಕಾಂತ್ ಅವರು ಶ್ರೀದೇವಿ ಅವ್ರ ಕಾಂಬಿನೇಷನ್ ಎತ್ತು ತೋರಿಸ್ತಾರ್ರಿ ಅವರು. ಯಾರೇನಾದ್ರೂ ಹೇಳ್ಬೋದು, ಮೇಯರ್ ಮುತ್ತಣ್ಣ ಸಿನಿಮಾ ಮಾಡ್ಲಿಲ್ವಾ ಅವರು? ಹೇಳ್ರಿ, ಮಾಡ್ಲಿಲ್ವಾ? ಮಾಡಿದ್ರು ಸರ್. ಏನ್ ಮಾಡ್ಲಿಲ್ಲ, ಎಲ್ಲವನ್ನೂ ಮಾಡಿದ್ದಾರೆ. ಬಟ್ ಎಲ್ಲೂ ಪಾಪ ಅತಿರೇಕದ ಮಾತು ಎಲ್ಲೂ ಆಡಕ್ ಹೋಗ್ಲಿಲ್ಲ ಅವರು. ಹೌದೌದು ಸರ್, ಹೌದು. ತನ್ನನ್ನು ತನ್ನೊಂದಿಗೆ ಅನುಭವಿಸಿದ್ದಾರೆ. ಹೌದು ಸರ್. ನೋವು ನನಗಿರಲಿ, ಖುಷಿ ಬೇರೆಯವ್ರಿಗೆ ನಾನು ಹಂಚ್ತೀನಿ ಅನ್ನುವಂತ ಮನೋಭಾವ ಅವ್ರದ್ದು. ಅದಕ್ಕೆ ಅದನ್ನ ನೆನ್ಸ್ಕೊಂಡೆ ನಮ್ ಕಣ್ಣಲ್ಲಿ ನೀರು ಹರಿದೋಗ್ತದೆ. ಖಂಡಿತ. ಹಾಗಾಗಿ ಹೇಳ್ತೀವಿ ನಾವು, ಅಷ್ಟೇ, ಇನ್ನೇನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ತಮ್ಮ ನೋವು ಭರಿಸುವಂಥ ಶಕ್ತಿ ದೇವರು ತಮಗೆ ಕೊಡಲಿ ಸರ್. ಇತ್ತೀಚೆಗೆ ಅಮ್ಮನವರು ನಮ್ಮನ್ನು ಅಗಲಿ ಹೋದರು. ಇವತ್ತು ತಂದೆ ಸ್ಥಾನದಲ್ಲಿದ್ದ ನಿಮಗೆ ಧೈರ್ಯ ತುಂಬುತ್ತಿದ್ದಂಥ ಇವರು ಕೂಡ ನಿಮ್ಮನ್ನು ಅಗಲಿದ್ರು. ಆ ನೋವು ನಿಮಗೆ ಭರಿಸುವಂಥ ಶಕ್ತಿ ಆ ಪರಮಾತ್ಮ ನಿಮಗೆ ಕೊಡಲಿ ಅಂತ ನಾವು ಆಶಿಸ್ತೀವಿ. ನೀವೆಲ್ಲರೂ ನಮ್ ಜೊತೆಲಿ ಇರ್ತೀರಾ ಅನ್ನುವಂತ ನಂಬಿಕೆ ಮೇಲೆನೆ ನಾನು ಈ ಹೆಜ್ಜೆಗಳನ್ನೆಲ್ಲ ಜೀವನದಲ್ಲಿ ಇಡ್ತಾ ಇರೋದಪ್ಪ ಸರ್. ಪ್ರತಿ ಹಂತದಲ್ಲೂ ನಮ್ಗೆ ಅಂತ ಇಲ್ಲಿ ಇದಾರೆ ಅಂತ ನಾನು ಅನ್ಕೊಂಡಿರೋದು ನಿಮ್ಗಳನ್ನ ಮಾತ್ರ ಕಣಪ್ಪ, ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಒಂದು ಪ್ರೀತಿ ಅಭಿಮಾನ ಹೀಗೆ ಇರಲಿ. ನಾವು ಕೂಡ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಅಭಿಮಾನ ಇಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಯೋಗೀಶ್ ಅವ್ರಿಗೆ ಈ ಮೂಲಕ ನಾನೇನ್ ಹೇಳಕ್ ಇಷ್ಟಪಡ್ತೇನೆ, ನನ್ನಿಂದ ಏನ್ ಅಲ್ಪತನದ್ ನಾನು ಏನ್ ಮಾಡಕ್ ಸಾಧ್ಯನೋ ಯಾವತ್ತೂ ಅವ್ರ ಕರೆಗೆ ನಾವು ಸ್ವೀಕಾರದಲ್ಲೇ ಇರುತ್ತೆ. ನಮ್ಮ ಕಿವಿಗಳು ಸದಾ ಕಾಲ ಅವ್ರ ಮಾತು ಕೇಳಕ್ಕೇನೆ ಇಷ್ಟಪಡುತ್ತೆ. ಖಂಡಿತ ಅವ್ರ ಜೊತೆಲಿ ನಾವ್ ಇದೀವಿ, ನಾವ್ ಇರ್ತೀವಿ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ದ್ವಾರಕೀಶ್ ಅವರ ಕುಟುಂಬಕ್ಕೆ ನಾವಿರ್ತೀವಿ ಅನ್ನುವಂಥ ಒಂದು ಧೈರ್ಯ ತುಂಬುವಂಥ ಮನೋಭಾವ ವಿನೋದ್ ರಾಜ್ ಅವರದಾಗಿತ್ತು. ನಮ್ಮ ಜೊತೆಗೆ ಅವರಿದ್ದಾರೆ. ನನ್ನನ್ನು ಒಬ್ಬ ನಟನಾಗಿ ಪರಿಚಯಿಸಿದ್ದಾರೆ. ನನ್ನನ್ನು ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಹಂತ ಹಂತದಲ್ಲೂ ಕೂಡ ಒಂದು ಮಗುವನ್ನು ಯಾವ ರೀತಿ ಹೆಜ್ಜೆಗಳಲ್ಲಿ ನಡೆಸ್ಕೊಂಡು ಹೋಗ್ತಾರೋ ಹಾಗೆ ನನ್ನನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಹೀಗಾಗಿ ನಾನು ಅವರ ಜೊತೆಗೆ ಸದಾ ಇರ್ತೀನಿ, ಅವರ ಕುಟುಂಬಕ್ಕೆ ನಾನು ಸದಾ ಇರ್ತೀನಿ. ಯೋಗೇಶ್ ಅವರ ಜೀವನದುದ್ದಕ್ಕೂ ಕೂಡ ನಾನು ಅವರ ತಂದೆಯ ಸ್ಥಾನವನ್ನು ತುಂಬಿ ಅವರಿಗೆ ಒಂದು ಮಾರ್ಗದರ್ಶಕನಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ವಿನೋದ್ ರಾಜ್ ಅವರು ಹೇಳ್ತಾ ಇದ್ರು ನಮ್ಮ ಜೊತೆ ಮಾತನಾಡ್ತಾ.